ಲಾರ್ಡ್. ದೇವರ ನಮಗೆ ಮಹಿಮೆ ಉಂಟಾಗಲಿ. ದೇವ ಜನರೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಏಷಾಯ 53:5ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಜಜ್ಜಲ್ಪಟ್ಟನು. ಈ ವಾಕ್ಯ ಯಾರ ಬಗ್ಗೆ ಹೇಳುತ್ತಂದರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳುತ್ತೆ. ಹಾಗೆ ನಾವು ಮಾಡಿರುವಂಥ ಪ್ರತಿಯೊಂದು ದ್ರೋಹಗಳು, ನಾವು ಹೆಚ್ಚಾಗಿ ದ್ರೋಹಗಳನ್ನು ಮಾಡಿದ್ವಿ. ಯಾವ ದ್ರೋಹಗಳನ್ನು? ಯೇಸುವನ್ನು ನಾವು ನಂಬದೇ ಇದ್ದಂಥ ಕಾಲಗಳಲ್ಲಿ ಇನ್ನೂ ಎಷ್ಟೋ ಜನ ಯೇಸುನ ನಂಬದೇ ಇದ್ದಾರೆ. ಯೇಸು ಸ್ವಾಮಿನ ಯಾಕೆ ಸಿಲುವೆಗೆ ಹಾಕಿದ್ರು? ಸಿಲುವೆ ಮೇಲೆ ಯಾಕೆ ಆತನ ಬಹಳವಾಗಿ ಘೋರವಾಗಿ ಆತನ ಹಿಂಸಿಸಿ ಅಲ್ವಾ, ಆತನ ಹೊಡೆದು ಆತನಿಗೆ ಆ ಶಿಕ್ಷೆ ದಂಡನೆ. ಯಾಕಂದರೆ ನಮ್ಮ ಎಲ್ಲ ದ್ರೋಹಗಳ ನಿಮಿತ್ತವಾಗಿಯೇ ಆತನಿಗೆ ಆ ಗಾಯವಾಯಿತು. ಯೇಸುವಿನ ಕೈಗಳಲ್ಲಿ 2 ಗಾಯ, ಕಾಲುಗಳಲ್ಲಿ ಗಾಯ, ಪಕ್ಕೆಯಲ್ಲಿ 1 ಗಾಯ, ತಲೆಯಲ್ಲಿ ಮುಳ್ಳಿನ ಕೀಟ ಗಾಯ, ಚಾಟಿಯಿಂದ ಆತನ ಹೊಡೆದು ಇಡೀ ಶರೀರವೆಲ್ಲ ಗಾಯ. ಹಾಗೆ ಆತನ ಗಾಯಗಳು ಹೇಗಾಯ್ತಂದರೆ, ಯೇಸು ಯಾವ ಪಾಪವನ್ನು ಮಾಡಲಿಲ್ಲ, ಯಾವ ದ್ರೋಹವನ್ನು ಮಾಡಲಿಲ್ಲ. ಯಾರಿಗೂ ಯೇಸು ಯಾವ ಪಾಪವನ್ನು, ಅನ್ಯಾಯವನ್ನು, ಮೋಸವನ್ನು, ದ್ರೋಹವನ್ನು ಯೇಸು ಮಾಡಲಿಲ್ಲ. ಆತನು ಪರಿಶುದ್ಧವಂತನು, ನೀತಿವಂತನು. ಆತನು ದೇವರು ಮಾನವನಾಗಿ ಈ ಲೋಕಕ್ಕೆ ಬಂದು ಎಲ್ಲ ಜನರ ಮೇಲಿರೋ ದ್ರೋಹಗಳನ್ನು, ಎಲ್ಲ ಜನಗಳ ಮೇಲಿರೋ ದಂಡನೆಯನ್ನು, ಎಲ್ಲ ಜನಗಳ ಮೇಲಿರೋ ಪಾಪಗಳನ್ನು ಯೇಸು ತನ್ನ ದೇಹದಲ್ಲಿ ಹೊತ್ತುಕೊಂಡು ಆ ಸಿಲುವೆಯ ಮೇಲೆ ಆತನು ಗಾಯಗೊಂಡನು. ಆ ಗಾಯ ಹೇಗೆ ಬಂತಂದರೆ, ನನ್ನ ದ್ರೋಹಗಳು ಮತ್ತು ನಿಮ್ಮ ದ್ರೋಹಗಳು, ಈ ರೀತಿಯಾಗಿ ಭೂಮಿಯ ಮೇಲೆ ಪ್ರತಿ ಮನುಷ್ಯ ಮಾಡಿರುವ ಎಲ್ಲ ಪಾಪ ದ್ರೋಹಗಳಿಂದಲೇ ಯೇಸುವಿಗೆ ಸಿಲುವೆ ಮೇಲೆ ಆ ಗಾಯಗಳಾಯಿತು. ನಮ್ಮ ದ್ರೋಹಗಳಿಂದಲೇ ಆತನ ಗಾಯಗಳು. ಹಲ್ಲೆಲೂಯಾ. ಮತ್ತೆ ದೇವರು ವಾಕ್ಯ ಹೇಳುತ್ತೆ, ನಮ್ಮ ಅಪರಾಧಗಳು, ನಾವು ಮಾಡಿರುವ ಎಲ್ಲ ಅಪರಾಧಗಳ ನಿಮಿತ್ತವಾಗಿ ಆತನ ಸಿಲುವೆ ಮೇಲೆ ಜಜ್ಜಲ್ಪಟ್ಟನು. ಆಗ ಯೇಸು ಸ್ವಾಮಿನ ಹೊಡೆದು, ಆತನ ಬಡಿದು, ಆತನ ಜಜ್ಜಿ ಆ ಸಿಲುವೆ ಮೇಲೆ ಘೋರವಾಗಿ ಯೇಸುವನ್ನ ಈ ರೀತಿಯಾಗಿ ಶಿಕ್ಷಿಸೋಕೆ, ದಂಡಿಸೋಕೆ, ಆತನ ಜಜ್ಜಲ್ಪಡೋಕ್ಕೆ ಕಾರಣವೇನೆಂದರೆ, ನಮ್ಮ ದ್ರೋಹಗಳು, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನಿಗೆ ಗಾಯವಾಯಿತು, ಆತನು ಜಜ್ಜಲ್ಪಟ್ಟನು. ಹೀಗಾಗಿ ಇದನ್ನು ಕೇಳಿಕೊಂಡಿರುವಂಥ ಓ ಮಾನವ, ಎಲ್ಲ ಮನುಷ್ಯರೇ, ನಿಮ್ಮ ದ್ರೋಹಗಳು, ನಿಮ್ಮ ಪಾಪಗಳ ಮೂಲಕವಾಗಿ ಯೇಸುವಿಗೆ ಸಿಲುವೆ ಮೇಲೆ ಗಾಯವು ಆತನ ಜಜ್ಜಲ್ಪಡೋಕ್ಕೆ ಕಾರಣವಾಯಿತು. ಆತನ ಗಾಯಗೊಂಡಿರೋದ್ರಿಂದಲೇ ಇವತ್ತು ನಾವುಗಳೆಲ್ಲ ಸುಖವಾಗಿದ್ದೀವಿ. ಅವರ ಬಾಸುಂಡೆಗಳಿಂದ ನಮ್ಮ ಎಲ್ಲ ರೋಗಗಳು ಗುಣವಾಗುತ್ತೆ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ಇದನ್ನು ಕೇಳಿಕೊಂಡಿರೋ ಎಲ್ಲ ಜನರೇ, ಯೇಸು ನಿಮಗಾಗಿ ಗಾಯಗೊಂಡನು. ನೀವು ಮಾಡಿರೋ ದ್ರೋಹಗಳ ನಿಮಿತ್ತವಾಗಿ ಆತನು ಗಾಯಗೊಂಡನು. ಅವಾಗ ಆತನ ಬಳಿಗೆ ನೀವೇನು ಮಾಡಬೇಕಂದ್ರೆ ಬರಬೇಕು. ಯೇಸುವೇ, ನನ್ನ ದ್ರೋಹಗಳ ನಿಮಿತ್ತವಾಗಿ ನೀವು ಗಾಯಗೊಂಡಿದ್ದೀರಪ್ಪ, ನನ್ನನ್ನು ಕ್ಷಮಿಸ್ರಿ, ನನ್ನ ಮನ್ನಿಸ್ರಿ ಎಂದು ಯೇಸುವಿನ ಬಳಿಗೆ ಬಂದು ನಾವು ಕೇಳುವಾಗೆ ಆತನು ನಮ್ಮ ಎಲ್ಲ ದ್ರೋಹಗಳನ್ನು ಕ್ಷಮಿಸಿ, ನಮ್ಮ ಪಾಪಗಳನ್ನು, ಅಕ್ರಮಗಳನ್ನು ಕ್ಷಮಿಸಿ ನಮಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಜಜ್ಜಲ್ಪಟ್ಟನು. ಆಗ ನಾವು ಮಾಡಿರೋ ಎಲ್ಲ ಅಪರಾಧಗಳ ನಿಮಿತ್ತವಾಗಿ ಯೇಸು ಜಜ್ಜಲ್ಪಟ್ಟಿದ್ದಾನೆ. ನೀವು ಯೇಸುವಿನ ಬಳಿಗೆ ಬಂದು, ಯೇಸುವೇ, ನನ್ನ ಅಪರಾಧಗಳನ್ನು ಮನ್ನಿಸು, ನನ್ನ ಪಾಪಗಳನ್ನು ಮನ್ನಿಸು ಎಂದು ನೀವು ಹೃದಯಪೂರ್ವಕವಾಗಿ ನೀವು ಪಾಪಗಳನ್ನು ಬಿಟ್ಟು ಮಾನಸಾಂತರ ಹೊಂದಿ ಯೇಸುವನ್ನು ನೋಡಿ ಕೈ ಚಾಚಿ ನನ್ನ ಮನ್ನಿಸು ಎಂದು ನೀವು ಕೇಳುವುದಾದರೆ, ಯೇಸು ನಿಮ್ಮ ಅಪರಾಧಗಳನ್ನು ಕ್ಷಮಿಸಿ ಬಿಡುತ್ತಾನೆ, ನಿಮ್ಮ ಪಾಪಗಳನ್ನು ಮನ್ನಿಸಿ ಬಿಡುತ್ತಾನೆ. ನಿಮ್ಮ ರೋಗಗಳು ಆತನ ಬಾಸುಂಡೆಯಿಂದ ಗುಣವಾಗುತ್ತೆ, ನಿಮ್ಮ ಕಷ್ಟಗಳು ಆತನ ರಕ್ತದಿಂದ ನಿವಾರಣೆ ಆಗುತ್ತೆ, ನಿಮ್ಮ ಎಲ್ಲ ಹೋರಾಟ ಸಮಸ್ಯೆಗಳು ಆತನ ನಾಮದ ನಿಮಿತ್ತವಾಗಿ ಬಿಡುಗಡೆ ಸಿಗುತ್ತೆ ಜನರೇ. ಹಾಗಾಗಿ ಯೇಸು ದೇವರಾಗಿದ್ದು ಆತನ ಮಾನವನಾಗಿ ಈ ಲೋಕಕ್ಕೆ ಬಂದು ಭಾರ ಸಿಲುವೆಯಲ್ಲಿ ಇಡೀ ಜಗತ್ತಿನ ಎಲ್ಲ ಜನರ ದ್ರೋಹಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. ಎಲ್ಲ ಜನರ ಅಪರಾಧಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಆ ಸಿಲುವೆ ಕಂಬದಲ್ಲಿ ಆತನ ಎಲ್ಲರಿಗಾಗಿ ಗಾಯಗೊಂಡ, ಎಲ್ಲರಿಗಾಗಿ ರಕ್ತ ಚೆಲ್ಲಿದ, ಎಲ್ಲರಿಗಾಗಿ ಪ್ರಾಣ ಕೊಟ್ಟ. ಈ ಲೋಕದಲ್ಲಿ ಯಾರಾದರೂ ಆ ಥರ ಮಾಡೋಕ್ಕೆ ಸಾಧ್ಯನಾ? ಈ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಮಾನವನು ಬಂದು ಒಬ್ಬ ಮನುಷ್ಯನಿಗಾಗಿ ಈ ರೀತಿಯಾಗಿ ಅಲ್ವಾ, ಎಲ್ಲ ಮನುಷ್ಯ ಮಾಡಿರೋ ಪಾಪಗಳಿಗಾಗಿ ಯಾರನ್ನ ರಕ್ತ ಕೊಟ್ಟೋಕ್ಕೆ ಸಾಧ್ಯ ಆಯ್ತಾ? ಆ ಮನುಷ್ಯ ಮಾಡಿರೋ ದ್ರೋಹ, ಪಾಪ, ಅಕ್ರಮಗಳಿಗಾಗಿ ಯಾರಾದರೂ ಆ ಪಾಪಗಳನ್ನ ತನ್ನ ಮೇಲೆ ಹೊತ್ಕೊಂಡಿದ್ದಾರಾ? ಯಾರಾದರೂ ಅವ್ರನ್ನ ಸೇರಿಸ್ಕೊಂಡು ಅವ್ರನ್ನ ಮನ್ನಿಸಿ ರಕ್ಷಿಸಲು ಸಾಧ್ಯವಾಗುತ್ತಾ? ಇಲ್ಲವೇ ಇಲ್ಲ ಜನರೇ.
ಹಾಗಾಗಿ ಈ ಲೋಕದಲ್ಲಿ ಏಕೈಕ ಸರ್ವಶಕ್ತನಾಗಿರುವಂಥ ಯೇಸು ಕ್ರಿಸ್ತನು ನಿಮ್ಮ ಎಲ್ಲ ದ್ರೋಹಗಳನ್ನು ಕ್ಷಮಿಸಲು, ನಿಮ್ಮನ್ನು ಗುಣಪಡಿಸಲು ಆಯತವಾಗಿದ್ದಾನೆ. ನಿಮ್ಮ ಅಪರಾಧಗಳನ್ನು ಮನ್ನಿಸಲು, ನಿಮ್ಮನ್ನು ಕ್ಷಮಿಸಲು ಆತನು ಆಯತವಾಗಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬರುಗಳು ಇದುವರೆಗೂ ಮಾಡಿರೋ ಪಾಪಗಳು ಸಾಕು, ಇದುವರೆಗೂ ಮಾಡಿರೋಂಥ ಅಪರಾಧಗಳು ಸಾಕು, ಇದುವರೆಗೂ ಮಾಡಿರೋ ದ್ರೋಹಗಳ ಅಕ್ರಮಗಳು ಸಾಕು. ಈ ಕೊನೆ ಕಾಲದಲ್ಲಿ ಯೇಸು ಈ ಲೋಕಕ್ಕೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಎಲ್ಲ ಪಾಪಗಳನ್ನ, ಅಕ್ರಮಗಳ, ಅನ್ಯಾಯಗಳನ್ನು ಸಿಲುವೆ ಬಳಿಗೆ ಬಂದು ಯೇಸುವೆ ನನ್ನನ್ನು ಕ್ಷಮಿಸು ಎಂದು ಕೇಳಿದರೆ ಯೇಸು ನಿಮ್ಮನ್ನು ಕ್ಷಮಿಸ್ತಾನೆ. ಯೇಸು ನಿಮ್ಮನ್ನು ಗುಣಪಡಿಸ್ತಾನೆ. ಯೇಸು ನಿಮಗೆ ಹೊಸ ಬಾಳು ಕೊಡ್ತಾನೆ. ಯೇಸು ನಿಮಗೆ ಹೊಸ ಆರೋಗ್ಯ ಕೊಡ್ತಾನೆ, ಹೊಸ ಜೀವಿತ ಕೊಡ್ತಾನೆ, ಒಂದು ಹೊಸ ಹೃದಯ ಕೊಡ್ತಾನೆ, ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮನ್ನು ಸಮೃದ್ಧಿಯಾಗಿ ಯೇಸು ಸಮಾಧಾನದಿಂದ ಆಶೀರ್ವದಿಸಲು ಆತನು ನಿಮಗಾಗಿ ಕಾಯ್ತಾ ಇದ್ದಾನೆ. ಹೀಗಾಗಿ ಜನರೇ, ಈ ಜಗತ್ತಿನ ಕಾರ್ಯಗಳು ನಾವು ನೋಡೋಕೆ ಎಷ್ಟು ಭಯಂಕರವಾಗಿ ನಡೀತಾ ಇದೆ. ಇದೆಲ್ಲ ಸೂಚನೆ ಯೇಸು ಬರ್ತಾ ಇದ್ದಾನೆ. ಈಗಾಗಲೇ ನಿಮ್ಮ ಎಲ್ಲ ಪಾಪಗಳನ್ನ ಬಿಟ್ಟಾಕ್ರಿ. ನೋಡ್ರಿ, ಅನೇಕರು ಕುಡ್ದು 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 ಜನ ಸಾಯ್ತಾ ಇದ್ದಾರೆ. ಎಷ್ಟೋ ಜನ ವ್ಯಭಿಚಾರಗಳಲ್ಲಿ ಸಾಯ್ತಾ ಇದ್ದಾರೆ. ಎಷ್ಟೋ ಜನ ಆತ್ಮಹತ್ಯೆಗಳಲ್ಲಿ ಸಾಯ್ತಾ ಇದ್ದಾರೆ. ಎಷ್ಟೋ ಜನ ವಿಧ ವಿಧವಾದ ಪಾಪಗಳಲ್ಲೋ ಅಲ್ವಾ ಅನ್ಯಾಯವಾಗಿ ಅನೇಕರು ಸಾಯ್ತಾ ಇದ್ದಾರೆ. ಈ ಸಾವು ಯಾಕೆ ಬರುತ್ತಂದ್ರೆ ಮನುಷ್ಯ ಮಾಡಿರುವ ಪಾಪ. ಈ ಪಾಪದಿಂದಲೇ ಮನುಷ್ಯನಿಗೆ ಈ ರೋಗಗಳು ಬರ್ತಾ ಇದೆ. ಪಾಪದಿಂದ ಮನುಷ್ಯನಿಗೆ ಕಷ್ಟಗಳು ಬರ್ತಾ ಇದೆ. ಪಾಪದಿಂದಲೇ ಮನುಷ್ಯನಿಗೆ ಸಮಾಧಾನ, ನೆಮ್ಮದಿ ಇಲ್ದಿರಾಗ್ತಾ ಇದೆ. ಪಾಪದಿಂದ ಮನುಷ್ಯನ ಇವತ್ತು ಲೋಕದಲ್ಲಿ ನೆಮ್ಮದಿ ಇಲ್ದಿರ ಅಲೀತಾ ಇದ್ದಾನೆ. ಈಗ ನೀವು ಯೇಸುವಿನ ಬಳಿಗೆ ಬಂದರೆ ಯೇಸು ಅದನ್ನೆಲ್ಲ ಕ್ಷಮಿಸಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಆತನು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ನಿಮ್ಮ ಹೃದಯಕ್ಕೆ ಸಮಾಧಾನ ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ. ಯೇಸು ರಕ್ತ ಮಾತ್ರ ನಿಮ್ಮನ್ನು ಕ್ಷಮಿಸುತ್ತೆ. ಯೇಸು ರಕ್ತ ನಿಮಗೆ ಬಿಡುಗಡೆ ಕೊಡುತ್ತೆ. ಯೇಸು ರಕ್ತ ನಿಮ್ಮನ್ನು ಶುದ್ಧಿ ಮಾಡುತ್ತೆ. ಯೇಸು ರಕ್ತ ನಿಮಗೆ ಹೊಸ ಒಂದು ಜೀವನ ಕೊಡುತ್ತೆ. ಯೇಸುವಿನ ರಕ್ತ ಮಾತನಾಡುವ ರಕ್ತ, ಅದು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂಥ ರಕ್ತವಾಗಿದೆ. ಹೀಗಾಗಿ ಓ ಜನರೇ, ಯೇಸುವಿನ ಬಳಿಗೆ ಓಡೋಡಿ ಬನ್ರಿ. ಯೇಸುವಿನ ಬಳಿಗೆ, ಭಯ ಪಡಬೇಡ್ರಿ. ಯೇಸು ಯಾವುದೋ ಹೊರದೇಶದ ದೇವರ ಅಲ್ಲ, ಯಾವುದೋ ಒಂದು ಮತಕ್ಕೆ ಯಾವುದೋ ಒಂದು ಧರ್ಮಕ್ಕೆ ದೇವರಲ್ಲ. ಯೇಸು ಸರ್ವ ಲೋಕಗಳಿಗೂ ದೇವನಾಗಿದ್ದಾನೆ. ಯೇಸು ಸರ್ವ ಜನಾಂಗಗಳಿಗೂ ದೇವರಾಗಿದ್ದಾನೆ. ಇಡೀ ಜಗತ್ತಿನ ಎಲ್ಲ ಲೋಕಗಳಿಗೂ ಆತನು ದೇವರಾಗಿದ್ದಾನೆ. ಹಾಗಾಗಿ ಆತ ನಿಮ್ಮನ್ನೆಲ್ಲರನ್ನ ಪ್ರೀತಿಸ್ತಾನೆ, ನಿಮ್ಮನ್ನು ಕರೆಯುತ್ತಾನೆ. ನಿಮ್ಗೆ ಅದ್ಭುತಗಳನ್ನು ಮಾಡಲು ಯೇಸು ಆಯತವಾಗಿದ್ದಾನೆ. ಯೇಸುವಿನ ಬಳಿಗೆ ಬನ್ರಿ. ಯೇಸುವಿನ ಬಳಿಗೆ ಬನ್ರಿ, ರಕ್ಷಣೆ ಹೊಂದ್ಕೊಳ್ರಿ, ಸಮಾಧಾನ ಹೊಂದ್ಕೊಳ್ರಿ, ಪರಲೋಕಕ್ಕೆ ಹೋಗೋಕ್ಕೆ ಮಾರ್ಗವನ್ನು ಕಂಡುಕೊಳ್ರಿ. ಯೇಸುವಿನ ಮೂಲಕವಾಗಿ ನಿತ್ಯ ಜೀವ ಸಿಗುತ್ತೆ. ಯೇಸುವಿನ ಮೂಲಕವಾಗಿ ಭೂಮಿಯಲ್ಲಿ ಆಶೀರ್ವದಿಸಲ್ಪಡ್ತೀರಾ. ಯೇಸುವಿನ ಮೂಲಕವಾಗಿ ನೀವು ಬಹಳ ದೊಡ್ಡ ಆಶೀರ್ವಾದಗಳನ್ನ ಪಡ್ಕೊಳ್ತೀರಾ. ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೀರಾ. ಯೇಸುವೆ ನಿಮಗೆ ಹಲ್ಲೆಲೂಯಾ, ಸರ್ವಶಕ್ತನಾಗಿರೋ ದೇವರು ನಿಮ್ಮನ್ನೆಲ್ಲರನ್ನ ತಾಯಿ ಗರ್ಭದಲ್ಲಿ ರೂಪಿಸಿ ಈ ಭೂಮಿಯಲ್ಲಿ ಬದುಕುವಾಗೆ ಮಾಡಿರುವನು ಯಾರೆಂದರೆ ಕರ್ತನಾದ ಯೇಸು ಮಾತ್ರನೇ. ಅದಕ್ಕಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸ್ತಾನೆ, ಕರೀತಾ ಇದ್ದಾನೆ. ದೇವರ ಬಳಿಗೆ ಬಂದರೆ ದೊಡ್ಡ ಕಾರ್ಯ ಯೇಸು ನಿಮಗೆ ಮಾಡಲು ಶಕ್ತನಾಗಿದ್ದಾನೆ. ಈ ವಾಕ್ಯ ಕೇಳಿಕೊಂಡಿರಂತ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಯೇಸುವೆ, ಈ ವೇಳೆಯಲ್ಲಿ ಈ ವಾಕ್ಯಗಳನ್ನು ಯಾರೆಲ್ಲ ಕೇಳಿಕೊಂಡಿರೋ ಅವರೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಎಲ್ಲರ ಮೇಲೆ ನಿನ್ನ ಕರಗಳನ್ನು ಚಾಚು, ಎಲ್ಲ ಹೃದಯಗಳನ್ನು ಮುಟ್ಟು, ಮನಸ್ಸುಗಳನ್ನು ಮುಟ್ಟು, ಎಲ್ಲರೂ ನಿನ್ನ ಸತ್ಯದ ಪರಿಜ್ಞಾನದ ಒಳಗಡೆ ಬರೋಕ್ಕೆ ಸಹಾಯ ಮಾಡು. ಎಲ್ಲರೂ ಆ ಪಾಪ ಪರಿಹಾರ ಪಡ್ಕೊಂಡು ಅಪ್ಪ ಒಂದು ಆಶೀರ್ವಾದ ಅದ್ಭುತಗಳನ್ನು ಹೊಂದಿಕೊಳ್ಳಲು ನೀನು ಎಲ್ಲರನ್ನ ಮುಟ್ಟಿ ಆಶೀರ್ವದಿಸಿ ರಕ್ಷಿಸಬೇಕಾಗಿ ಪ್ರಾರ್ಥನೆ ಮಾಡ್ತೀರಿ. ಸಹಾಯ ಮಾಡ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡರೆ ಎಲ್ಲ ಜನರೇ, ಯೇಸು ನಿಮ್ಮನ್ನು ಆಶೀರ್ವದಿಸ್ತಾನೆ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆಮೇನ್.